ಆಶಯ. ಈ ಸಂವಿಧಾನದ ಆಶೆಯಲ್ಲಿ ಆಗಿರ್ತಕ್ಕಂಥ ವಿಚಾರಗಳನ್ನು ಇವತ್ತು ನಾವೊಬ್ಬರು ಪ್ರತಿಯೊಬ್ಬರು ಇರ್ರೆಸ್ಪೆಕ್ಟಿವ್ ಆಫ್ ಸ್ವಾಭಿಮಾನ ಇದ್ದವರು ಯಾವ ಕಾರಣಕ್ಕೂ ಇದನ್ನು ಅಕ್ಷರಶಃ ಖಂಡಿಸಬೇಕಾಗ್ತದೆ. ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನೋ ವಿಚಾರವನ್ನು 100ಕ್ಕೆ 100 ಖಂಡಿಸೋ ಜೊತೆಗೆ ಅವ್ರಿಗೇನು ಈ ಶಿಕ್ಷೆಯನ್ನು ನಮ್ಮ ಸಂವಿಧಾನದಲ್ಲಿ ಕಾನೂನು ಪ್ರಕಾರ ಕೊಡಬೇಕಾಗ್ತದೆ ಅದು ಕೊಡತಕ್ಕಂಥ ವ್ಯವಸ್ಥೆನ ದಯಮಾಡಿ ನಾನು ಈಲ್ಡಾಗಿಲ್ಲ. ಪ್ಲೀಸ್ 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 ನಾನು ಈಲ್ಡಾಗಿಲ್ಲ. ನಾನು ಅತ್ಯಂತ ಪ್ರೀತಿಯಿಂದ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಪ್ಲೀಸ್ ದಯಮಾಡಿ, ಪ್ಲೀಸ್ ಮತ್ತೆ ಮತ್ತೆ ಮಾತಾಡ್ತೀನಿ ದಯಮಾಡಿ. ಈಗ ನೋಡಿ ನನಗೆ ಬ್ರೇಕ್ ಮಾಡ್ಬಿಡ್ತಾರೆ, ನನಗೆಲ್ಲ ಮೈಂಡ್ ಎಲ್ಲ ಡೈವರ್ಟ್ ಆಗ್ತದೆ. ಆಡ್ತಾ ಇದ್ದೀರಿ ಅಲ್ಲ, ನಾನು ಹಾಡಲ್ಲ, ಇದು ಅಂದು ದಾರ್ಶನಿಕರು ಹೇಳಿರ್ತಕ್ಕಂಥ ವಿಚಾರಧಾರೆಗಳ ಮೇಲೆ ಈ ನಮ್ಮ ನಾಡಿದೆ. ಈ ನಾಡಿನಲ್ಲಿ ಆಗ್ತಕ್ಕಂಥ ಅನಾಹುತಗಳು ಅಂದು ಆ ವಿಚಾರಧಾರೆಗಳನ್ನ ನಾವೆಲ್ಲರೂ ಅರಿಬೇಕಾಗ್ತದೆ, ನಮ್ಮ ಮಕ್ಕಳು ಅರಿಬೇಕಾಗ್ತದೆ, ನಮ್ಮ ಮುಂದಿನ ಪೀಳಿಗೆ ಅರಿಬೇಕಾಗ್ತದೆ. ಇವತ್ತು ಇಂಥ ನಾವು ಸ್ವಾಸ್ಥ್ಯ ಸಮಾಜವನ್ನು ಕಟ್ತಕ್ಕಂಥದ್ದು. ಇವತ್ತು ಸ್ವಾಸ್ಥ್ಯ ಸಮಾಜವನ್ನು ಕಟ್ತೀವಿ ಅಂತೇಳಿ ಹೇಳ್ಬೇಕಾದ್ರೆ ಇವತ್ತು ಭಾಷಣ ಮಾಡಿದ್ರೆ ಸಾಕಾಗ್ಲಿಲ್ಲ. ಆ ಭಾಷಣ ಕಾರ್ಯಗತ ಆಗ್ಬೇಕಾದ್ರೆ, ಸಂವಿಧಾನದ ಆಶಯಗಳು ಸರಿಯಾಗಬೇಕಾದ್ರೆ, ಅಂಬೇಡ್ಕರ್ ಅವರ ಆಶಯ ಸರಿಯಾಗಬೇಕಾದ್ರೆ ನಾವಿವತ್ತು ಸ್ವಾಸ್ಥ್ಯ ಸಮಾಜದೆಡೆಗೆ ಹೋಗ್ಬೇಕಾಗ್ತದೆ. ಅಂತ ಆರೋಗ್ಯಕರವಾದ ಸಮಾಜವನ್ನು ಕಟ್ಟಬೇಕಾದ್ರೆ ಅಂದು ಒಕ್ಕಾಲು ವಿದ್ಯೆ ಮುಕ್ಕಾಲು ಬುದ್ಧಿಯಲ್ಲಿ ಏನು ಜ್ಞಾನಶಕ್ತಿ ಇಲ್ಲದೆ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಕೇಂಬ್ರಿಡ್ಜಲ್ಲಿ ಕಲಿದೆ ಅಂತ ನಮ್ಮ ಹಿರಿಯರು ಸ್ವಾಸ್ಥ್ಯ ಸಮಾಜವನ್ನು ಕಟ್ಟಿದ್ದಾರೆ. ನಾವು ಇವತ್ತೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಇಟ್ಕೊಂಡು ಇವತ್ತು ಸ್ವಾಸ್ಥ್ಯ ಸಮಾಜವನ್ನು ಕಟ್ಟದೇ ಇದ್ರೆ, ನಾಡು ನುಡಿಯ ರಕ್ಷಣೆಯನ್ನು ಮಾಡದೇ ಇದ್ರೆ ಮುಂದಿನ ಪೀಳಿಗೆಗೆ ನಾವು ಯಾವ ರೀತಿಯನ್ನು ಸಂದೇಶವನ್ನು ಕೊಡ್ತೇವೆ, ಯಾವ ರೀತಿ ಸಂದೇಶವನ್ನು ಕೊಡ್ತೇವೆ? ಇವತ್ತು 187 ಕೋಟಿ ರೂಪಾಯಿ ಹಗರಣ ಇವತ್ತು ಆಗಿರ್ತಕ್ಕಂಥ ಈ ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ ಒಂದು ಕನ್ಫ್ಯೂಸ್ 187 ಸಚಿವರುಗಳಿದ್ದೀರಿ, ಉತ್ತರ ಕೊಡಬೇಕಾದ್ರೆ ನೀವು ಉತ್ತರ ಕೊಡಿ. ಅವ್ರು ಮಾತನಾಡಿದ್ದಾರೆ, ಅವ್ರು ಉತ್ತರ ಕೊಡಬೇಕಾದ್ರೆ ಸಭಾನಾಯಕರೇ ಅವ್ರು ಉತ್ತರ ಕೊಡ್ಬೇಕಾದ್ರೆ ನೀವು ಕೊಡಿ. ಅವ್ರು ಮಾತನಾಡಿದ್ದಾರೆ, ನೀವು ಉತ್ತರ ಕೊಡ್ಬೇಕಾದ್ರೆ ಕೊಡಿ. ತಪ್ಪು ಮಾಹಿತಿ ಕೊಡಕತ್ತೀರಿ ನೀವು. ಎರಡು ನಿಮಿಷ ಭೋಜೇಗೌಡ್ರೆ ಸರ್, ಮಾನ್ಯ ಸಭಾಪತಿಗಳೇ, ಭೋಜೇಗೌಡರು ನಿಜವಾಗ್ಲೂ ಬಹಳ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ದಯಮಾಡಿ ಕೇಳಿ ಸಭಾಪತಿಗಳೇ, ಆಯ್ತ್ರಿ ಸಬ್ಜೆಕ್ಟ್ ಕರೆಕ್ಷನ್ ಕೇಳಿ ನಾನು ಹೇಳ್ತೀನಿ. 187 ಕೋಟಿ ಹೆಂಗೆ ಅಂತ ಹೇಳಿ ಹೇಳ್ತೀನಿ. ನಾನು ಕಳ್ತನ ಮಾಡಕ್ ಹೋದ್ರಿ ನೋಡಿ, ಯಾರು ಮಾಡಿರೋದು? ಬೆಂಗಳೂರಿನ ವಸಂತನಗರ ಶಾಖೆಯ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಉಳಿತಾಯ ಖಾತೆ ನಂಬರ್ ಎಲ್ಲಿರೋ ಹಣವನ್ನು ಏಕಾಏಕಿ ಸರ್ಕಾರದ ಅನುಮತಿ ಇಲ್ಲದೆ ಹೊಸ ಖಾತೆಯನ್ನು ತೆರೆದು MG ರೋಡ್ ಬ್ರಾಂಚ್ಗೆ ಹಣವನ್ನು ವರ್ಗಾಯಿಸಿರುವುದು ನಿಯಮಬಾಹಿರವಾಗಿರುತ್ತದೆ. ಹಾಗೂ ಈ ಖಾತೆಗಳಿಂದ ವಿವಿಧ ದಿನಾಂಕಗಳಂದು ಒಟ್ಟು 187.33 ಕೋಟಿಗಳನ್ನು MG ರೋಡ್ ಬ್ರಾಂಚ್ಗೆ ವರ್ಗಾಯಿಸಲು ಕಂಡು ಬಂದಿರುತ್ತದೆ. ಇದು ಸರ್ಕಾರದ ನಡವಳಿ ಸರ್, ಸರ್ಕಾರದ ನಡವಳಿ. ಮಾಹಿತಿ ಕೇಳಿ ಹೇಳ್ತೀರಿ, ಒಂದು ನಿಮಿಷ ನೋಡಿ. ಅಪರಾಧ ಎಲ್ಲಿ ನಿಮಗೆ? ಯು ಆರ್ ನಾಟ್ ಸಪೋಸ್ ಟು ಟ್ರಾನ್ಸ್ಫರ್ ದಿ ಅಮೌಂಟ್, ನಾಟ್ ಈವನ್ ಎ ಸಿಂಗಲ್ ರುಪಿ ಫ್ರಮ್ ದಟ್ ಅಕೌಂಟ್ ಟು ದಿಸ್ ಅಕೌಂಟ್. ಮಾಡಂಗಿಲ್ಲ. ನೀವು ಮಾಡಿದಿರಿ, ಅದಕ್ಕೆ 187 ಕೋಟಿ. ಅವಕಾಶ ಸಿಕ್ಲಿಲ್ಲ ನಿಮಗೆ. ದಯಮಾಡಿ ಸರ್ಕಾರದ ಅನುಮತಿ ಇಲ್ಲದೆ ಅಂತ ನೀವೇ ಕೊಟ್ಟು ಮಾಡ್ತಾ ಇದ್ದೀರಿ. ಈಗ ಸರ್ಕಾರ ಅನುಮತಿ ಇಲ್ಲ, ಅದಕ್ಕೆ ನಾನು ಹೇಳ್ತೀನಿ, ಅಲ್ಲಿಗೆ ಬರ್ತೀನಿ. ನಿಮ್ಮ ಪಾತ್ರ ಏನಿದೆ ಅಂತಲೂ ಹೇಳ್ತೀನಿ. ದಯಮಾಡಿ ತಾಳ್ಮೆ ಬೇಕು.
ತಾಳ್ಮೆ ಬೇಕು ಸ್ವಾಮಿ. ದಯಮಾಡಿ ನನ್ನ ಸಪೋರ್ಟಿಗೆ ನೀವು ಬಂದಿರೋದಕ್ಕೆ ಸ್ವಾಗತ ಅರ್ಹ. ನಿಮ್ಮ ತುಂಬ ಧನ್ಯನಾಗಿದ್ದೇನೆ. ದಯಮಾಡಿ ನೋಡಿ, ಇಲ್ಲಿ ನೋಡಿ, ಸರ್ಕಾರದ ಅನುಮತಿ ಇಲ್ಲದೆ ಮಾಡಿರ್ತಕ್ಕಂಥ ವಿಚಾರ ಒಂದು ನಡವಳಿ ಆಗಿದೆ. ಈ ನಡವಳಿಯಲ್ಲಿ ಎಲ್ಲವನ್ನು ನೆರೇಟ್ ಮಾಡಿದ್ದಾರೆ. ಆ 187 ಕೋಟಿ ವರ್ಗಾವಣೆ ಆಯಿತು. ಕಾಲಾವಕಾಶ ಸಿಕ್ಕಲಿಲ್ಲ ನುಂಗಕ್ಕೆ. ಕಾಲಾವಕಾಶದ ಕೊರತೆಯಿಂದ 83 ಮಾತ್ರ ನುಗ್ಗಿದ್ದಾರೆ. ಕಾಲಾವಕಾಶ ಸಿಕ್ಕಿದ್ರೆ ಈ 187 ಸಿಗ್ತಾ ಇರಲಿಲ್ಲ. ಸಿಗ್ತಾ ಇರಲಿಲ್ಲ. ನಾನು ಅಲ್ಲಿಗೆ ಬರ್ತೀನಿ ಸರ್, ಒಂದು ನಿಮಿಷ ದಯವಿಟ್ಟು. ಆಮೇಲೆ ಇದು ದಯಮಾಡಿ ಪ್ಲೀಸ್ ಸರ್. ವೆಂಕಟೇಶಣ್ಣ, ನನಗೆ ಯಾಕೆ ತೊಂದರೆ ಕೊಡ್ತೀಯ? ಅವ್ರು ಬನ್ನಿ, ನಾನು ಭಾಳ ಒಳ್ಳೆ ಸ್ನೇಹಿತರು, ಹಿರಿಯರವರು, ನನ್ನ ವೆಲ್ವಿಷರು. ನೋಡಿ, ಈಗ ಹೇಳ್ತೀನಿ ನೋಡಿ. ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡ ನಿಗಮ ಇಲ್ಲಿ ಅನುದಾನಗಳನ್ನು ಅಧಿಕಾರಿಗಳ ಫೋರ್ಜರಿ ಸಹಿ ಮಾಡಿ ದುರ್ಬಳಕೆ ಮಾಡಿಕೊಂಡು ಕುರಿತು ಸರ್ಕಾರದ ಪತ್ರ ದಿನಾಂಕ 29/5/2024. ಸ್ವಾಮಿ 26ರಲ್ಲಿ ಆ ಮನುಷ್ಯ ಚಂದ್ರಶೇಖರನ್ ಸತ್ತು 4 ದಿನ 3.5 ದಿನ ಬೇಕಾಯಿತು ಸರ್ಕಾರಕ್ಕೆ ಗೊತ್ತಾಗಬೇಕಾದ್ರೆ. ಎಲ್ಲಿಯಾದರೂ ಉಂಟಾ? ವಿತ್ ಇನ್ ಎ ಸ್ಪ್ಯಾನ್ ಆಫ್ forthwith ಗೌರ್ಮೆಂಟ್ ಶುಡ್ ಟೇಕ್ ಆಕ್ಷನ್. ಆ ಮನುಷ್ಯ ಸಾಯ್ದೇ ಇದ್ರೆ ಈ 83 ಕೋಟಿ, ಈ 187 ಕೋಟಿ ಎಳ್ಳು ನೀರು ಬಿಟ್ಬಿಡ್ತಾ ಇದ್ರು. ಆ ಮನುಷ್ಯ ಸತ್ತು ಇವತ್ತು ಇಂಥ ಒಂದು ಪ್ರಮಾದ ಆಗಿರ್ತಕ್ಕಂಥ, ಇಂಥ ದರೋಡೆ ಆಗಿರ್ತಕ್ಕಂಥ ವಿಚಾರವನ್ನು ಮನನೊಂದು ಅವರ ಡೆತ್ ನೋಟ್ ಎಲ್ಲ ಪೂರ್ತಿ ನಾನೆಲ್ಲ ಡೆತ್ ನೋಟಲ್ಲಿ ಪೂರ್ತಿ ವಿಷಯನ ಸಿಟಿ ಮಾತಾಡೋಗೆ ತೋರಿಸಿ ಹೇಳಿದೆ. ಮತ್ತು ಐ ಡೋಂಟ್ ವಾಂಟ್ ಟು ವೇಟ್ ಪ್ರೆಷಿಯಸ್ ಟೈಮ್ ಆಫ್ ದಿಸ್ ಹೌಸ್. ಆಚೆ ಬಂತು 29ನೇ ತಾರೀಕು ವರೆಗೆ. 26ರಿಂದ 29ನೇ ತಾರೀಕು ಸರ್ಕಾರ ಏನು ಮಾಡ್ತಾ ಇತ್ತು? ಈ ನಿಗಮದ ಅಧಿಕಾರಿಗಳು ಏನು ಮಾಡ್ತಾ ಇದ್ರು? ಇದು ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಗೌರ್ಮೆಂಟ್. ಐ ಆಮ್ ಆಲ್ಸೋ ಗೌರ್ಮೆಂಟ್ ಸರ್ವೆಂಟ್. ಇಲ್ಲಿ ಈಚ್ ಆ್ಯಂಡ್ ಎವರಿಬಡಿ ಹೂ ಆರ್ ಇನ್ವಾಲ್ವ್ಡ್ in this scandal, everybody is responsible citizen of this country and they are responsible for the answerable for the in government. ಹಾಗಾಗಿ ಸರ್ಕಾರ ನಾವು ಅಂತ ಅಲ್ಲ ಅಂತ ಹೇಳ್ತಕ್ಕಂಥ ವಿಚಾರ ಇದೆಯಲ್ಲ, ಅದು ಬಹುದೊಡ್ಡ ಪ್ರಮಾದ ಆಗ್ತದೆ. ಇದರಲ್ಲಿ ವಿಷಯ ಅಕ್ಕ ದಯವಿಟ್ಟು ನನಗೆ ತೊಗೊಳ್ಬೇಕು. ಕಿವಿಲಿ ಇದ್ರೊಳಗೆ ಒಳಗೆ ಹೋಗ್ತಾ ಇರ್ತದೆ. ದಯಮಾಡಿ ನಿಮ್ಮ ಸಮಯ ಸರಿ, ಯಾಕೆ ಹಿಂಗೆ ಮಾಡ್ತೀರಿ? ನಾನು ಹಾಡು ಹೇಳ ಅವಾಗ ಕೇಳ್ತೀರಿ. ಸೈಲೆಂಟ್ ಇತ್ತು ನೋಡಿ ಹಾಡು ಹೇಳ್ಬೇಕಾರೆ. ಬನ್ನಿ ಆಯ್ತು ನೋಡಿ, ಇಲ್ಲಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖದ ಪತ್ರದಲ್ಲಿ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡ ಅಭಿವೃದ್ಧಿ ನಿಗಮದ 88.2 ಕೋಟಿ ಹಣ ದುರುಪಯೋಗ ಹಾಗೂ ಫೋರ್ಜರಿ ದಾಖಲೆ